ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಆ್ಯಕ್ಚುಲಿ 3 ಗಂಟೆಗೆ ರಾತ್ರಿಗೆ ಎದ್ದು ಬಿಸಿನೀರು ಕುಡ್ಕೊಂಡು ಇಂಥ ಲೆಮನ್ ಟೀ ಕುಡ್ಕೊಂಡು ಅದು ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಇಂಥ ದಾಳಿಂಬ್ರೆ ತಿಂದ್ಕೊಂಡು ಒಳಗೇ ವರ್ಕ್ ಮಾಡ್ಕೊಂಡು ಕೂತ್ಕೊಂಡೆ. ಅದಾದಮೇಲೆ ಆಚೆ ಬಂದು ಮೇಷ್ಟ್ರ ಮನೆ ಹತ್ರ ಲಿಂಬೆಹಣ್ಣು ಬೇಕಿತ್ತು, ಲಿಂಬೆಹಣ್ಣು ತರೋಣ ಅಂತ ಹೋಗ್ತಿದ್ದೆ. ಅಷ್ಟೊತ್ತಿಗೆ ಐ ಥಿಂಕ್ ಅದು ಲೀಚ್ ಅನಿಸುತ್ತೆ. ಅದನ್ನು ನೋಡಿಕೊಂಡು ಮತ್ತೆ ನಾನು ಮೇಷ್ಟ್ರ ಮನೆ ಹತ್ರ ಹೋಗಿದ್ದೆ. ಆ ಮೇಷ್ಟ್ರ ಮನೆ ಯಾರ್ದಪ್ಪ ಅಂತ ಅಂದರೆ ನಮಗೆ ಅಲ್ಲಿ ನೋಡ್ಕೊಳಕ್ಕೆ ಹೇಳಿದ್ದಾರೆ ಅವ್ರದ್ದು. ಅಲ್ಲಿ ಹೋಗಿ ನಿಂಬೆಹಣ್ಣು ಎತ್ಕೊಂಡು ಮತ್ತೆ ಬಂದು ಇನ್ನೊಂದು ಗ್ಲಾಸ್ ಲೆಮನ್ ಟೀ ಕುಡಿಯೋಣ ಅಂತ ಅಂದ್ಕೊಂಡು ಇದು ಮಾಡಿದ್ರೆ ನೋಡಿದ್ರೆ ನಿಂಬೆಹಣ್ಣು ಕುಯ್ಬೇಕಾದ್ರೆ ಕೈನೂ ಕುಯ್ಕೊಂಡು ಕೆಂಪಗಿರೋಂತಹ ನನ್ನ ಮೈಯಲ್ಲಿರುವಂತಹ ರಕ್ತನ ಆಚೆ ಹಾಕ್ಕೊಂಡು ಅದನ್ನು ಟೀ ಒಳಗೆ ಮಿಕ್ಸ್ ಮಾಡಲಿಲ್ಲ, ನಾನು ಬಾಯಿಗೆ ಇಟ್ಕೊಂಡೆ. ಅದಾದಮೇಲೆ ಈ ರೀತಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದು ಅದಾದಮೇಲೆ ರೈಸ್ ಬಾತ್ ಥರ ಅಮ್ಮ ಮಾಡಿದರು, ಅದನ್ನು ತಿಂದ್ಕೊಂಡು ನಾನು ಕಾಲೇಜಿಗೆ ಹೊರಟಿದ್ದು. ಹೇಗೆ ಕಾಣಿಸ್ತಾ ಇದ್ದೀನಿ? ನೀವು ಅಂದ್ಕೊಂಡಷ್ಟು ಚೆನ್ನಾಗಿಲ್ಲ, ಬಟ್ ನಾನು ಮಾತ್ರ ತುಂಬ ಚೆನ್ನಾಗಿದ್ದೀನಿ. ಐ ಆಮ್ ಸೆಲ್ಫ್ ಲವರ್, ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತೆ. ಸೊ ಮಳೆ ಮೋಡ ಆಗಿತ್ತು ಅಂತ ಅಂದ್ಕೊಂಡೆ, ನೋಡಿದ್ರೆ ಮಳೆಯೂ ಬರಲಿಲ್ಲ. ಹಾಗೆ ನಡ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಹೊರಟೆ, ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಅದಾದಮೇಲೆ ಛತ್ರಿ ಅಗಲ ಮಾಡಿಕೊಂಡು ನಾನು ಛತ್ರಿನ ಇಟ್ಕೊಂಡು, ಗೊತ್ತಲ್ಲ ಕಮ್ಯುನಿಕೇಷನ್ ಕ್ಲಾಸ್ ಇದೆ, ಕಮ್ಯುನಿಕೇಷನ್ ಕ್ಲಾಸ್ ಕಡೆ ನಮ್ಮ ಯೂನಿವರ್ಸಿಟಿ ಕಡೆ ಗಮನ ಹರಿಸ್ಕೊಂಡು ಹೊರಟಿದ್ದೇನೋ ಸರಿ, ಇಲ್ಲೆಲ್ಲ ಸ್ವಲ್ಪ ಗುಂಡಿ ಆಗಿರೋ ಹತ್ರ ಎಲ್ಲ ಸಿಮೆಂಟ್ ಕಾಂಕ್ರೀಟ್ ಹಾಕ್ತಾಯಿದ್ರು. ಅದನ್ನು ನೋಡಿಕೊಂಡು ಒಂದಷ್ಟು ಝೂಮ್ ಮಾಡಿಕೊಂಡು ಏನೇನೋ ಬದಲಾವಣೆ ಆಗ್ತಾ ಇದೆಯಲ್ಲಪ್ಪ ಅಂತ ಖುಷಿಯಿಂದ ಯೂನಿವರ್ಸಿಟಿ ಒಳಗಡೆ ಕಾಲಿಟ್ಟೆ. ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದು, ನನಗೆ ಅಂದರೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಲೈಕ್ ಮುಂಚೆ ಮಾತಾಡಿರೋ ವಾಯ್ಸ್ಗೂ ಈ ವಾಯ್ಸ್ಗೂ ಯಾವುದು ಚೆನ್ನಾಗಿದೆ ಅಂತ ಪ್ರಿಫರ್ ಮಾಡಿದ್ರಿ ಅಂದರೆ ನಾನು ಅದೇ ವಾಯ್ಸಲ್ಲಿ ಮಾತಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ನಿಮ್ಮೆಲ್ಲರೂ ಸಪೋರ್ಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಂಡಿಪೆಂಡೆಂಟಾಗಿ ಸ್ಟ್ಯಾಂಡ್ ಆಗಬೇಕಾದ್ರೆ ಸ್ವಲ್ಪ ಕಷ್ಟ ಆಗಬೇಕಾದ್ರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ. ಸೊ ಯಾವಾಗಲೂ ಕೂಡ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಕಮ್ಯುನಿಕೇಷನ್ ಕ್ಲಾಸ್ ಕಡೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಅಲ್ಲಿನ ವಾತಾವರಣವನ್ನು ಎಂಜಾಯ್ ಮಾಡಿಕೊಂಡು ನಾನು ಹೊರಟಿದ್ದಾಯಿತು. ಸೊ ಗೊತ್ತಲ್ಲ, ಮಳೆ ಹನಿತಾ ಇತ್ತು. ಅದೇ ಮಳೆ ಹನಿಲೇ ನಾನು ಛತ್ರಿ ಇಟ್ಕೊಂಡು ಹೊರಟಿದ್ದು. ಹೀಗೆ ಸೊ ನಮ್ಮ ಕ್ಲಾಸಲ್ಲಿ ಫೇಮಸ್ ನಗಾಡುವಂತಹ ವ್ಯಕ್ತಿ ಅಂದರೆ ಮುಬೀನಾ. ಇವತ್ತು ಡ್ರಾಮಾ ಇತ್ತು. ಡ್ರಾಮಾ ಟೈಮಲ್ಲಿ ಅವ್ರ ಬೆಸ್ಟ್ ಫ್ರೆಂಡ್ ಸುಮನ್ನ ನೋಡಿಕೊಂಡು ನಗಾಡ್ಬಿಟ್ರು. ನಾನು ಅವಳ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಯಾಕಂದರೆ ಅವರ ನಗು ತುಂಬ ಫೇಮಸ್ ನಮ್ಮ ಕಾಲೇಜಲ್ಲಿ. ನಿಮಗೆ ಅವರು ನಗಾಡುವಂತಹ ವಿಡಿಯೋನ ಮರ್ಜ್ ಮಾಡಿ ಹಾಕ್ತೀನಿ, ಆಯಿತಾ, ಲಾಸ್ಟಿಗೆ ಒಟ್ಟಿಗೆ ಯಾವತ್ತಾದರೂ ಒಂದಿನ. ಸೊ ಕಮ್ಯುನಿಕೇಷನ್ ಕ್ಲಾಸ್ ಮುಗಿಸ್ಕೊಂಡು ನಾವು ಮತ್ತೆ ಬಂದಿದ್ದು ಎಲ್ಲಿಗೆ, ಡಿಪಾರ್ಟ್ಮೆಂಟ್ ಹತ್ರ ಇನ್ನೇನು ಬರಬೇಕಾದ್ರೆ ಫುಲ್ ಮಳೆ ಬರ್ತಿತ್ತು. ಮಳೆ ಬರಬೇಕಾದ್ರೆ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ರವಿ ಏನಿದ್ದಾರೆ ಅವರು ನಾನು ಒಟ್ಟಿಗೆ ಬಂದ್ವಿ. ಒಂದೇ ಛತ್ರಿಲೇ ಬಂದಿದ್ದು, ಅವರ ಛತ್ರಿ ಮಿಸ್ ಮಾಡ್ಕೊಂಡಿದ್ರು. ಸೊ ಅವ್ರ ಹಾಸ್ಟೆಲು ಅಲ್ಲೇ ಇತ್ತು, ನಂದು ಅಲ್ಲೇ ಇತ್ತು. ಸೊ ಹಾಗೆ ಜೊತೇಲಿ ಬಂದ್ವಿ. ಬಂದಮೇಲೆ ಇನ್ನೇನು ಒಂದು ಸೆಷನ್ ಇತ್ತು. ಸೆಷನಲ್ಲಿ ಅನಿಮೇಷನ್ ಬಗ್ಗೆ ಹೇಳ್ಕೊಡ್ತಾ ಇದ್ರು ಸರ್ ಬಂದವರು. ಅವ್ರು ಆ್ಯಕ್ಚುಲಿ ಬ್ಯಾಂಗ್ಳೂರವರು. ಅದಾದಮೇಲೆ ಸೆಷನ್ ಮುಗಿದ್ಮೇಲೆ ಊಟಕ್ಕೆ ಹೋಗಿ ಒಂದು ರೈಸ್ ಊಟ ತೊಗೊಂಡು ಊಟ ಮಾಡಿಕೊಂಡು ಮತ್ತೆ ನಾವು ಎಲ್ಲಿಗೆ ಹೋಗಬೇಕಿತ್ತಪ್ಪ ಅಂತಂದರೆ, ಗೊತ್ತಲ್ಲ, ಫಿಲ್ಮ್ ಫೆಸ್ಟಿವಲ್ ನಡೀತಿದೆ. ಫಿಲ್ಮ್ ಫೆಸ್ಟಿವಲ್ ನಡೆಯುವಂತಹ ಬಸವ ಸಭಾಂಗಣ ಆಡಿಟೋರಿಯಂಗೆ ಹೋಗಬೇಕಿತ್ತು. ಸೊ ಅಲ್ಲಿ ಹೋದ್ವಿ. ಇವತ್ತು ಯಾವುದು ಮೆಮೊರೀಸ್ ಆಫ್ ಮರ್ಡರ್ ಮೂವಿ ಇದ್ದಿದ್ದು. ಲೈಕ್ ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಆ್ಯಂಡ್ ನೆನ್ನೆಗಿಂತ ಇವತ್ತು ಇನ್ನೂ ಜಾಸ್ತಿ ಜನ ಬಂದಿದ್ದರು. ಸಖತ್ತಾಗಿತ್ತು ಮೂವಿನಂತೂ. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆಮೇಲೆ ಬಿಫೋರ್ ದಟ್ ಎಲ್ರಿಗೂ ಕ್ವಿಜ್ ಕಾಂಪಿಟೇಷನ್ಸ್ ಇತ್ತು. ಆಮೇಲೆ ಯಾರ್ಯಾರು ರಿವ್ಯೂಸ್ ಬರೆದಿದ್ರು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದು ಫೈನಲ್ ಡೇ ಏನಿರುತ್ತೆ ಸಮಾರೋಪ ಸಮಾರಂಭದಲ್ಲಿ ಅವರಿಗೆ ಪ್ರೈಸಸ್ ಕೂಡ ಇದೆ. ಸೊ ಎಲ್ಲ ಮುಗಿದ್ಮೇಲೆ ಆಚೆ ಬಂದ್ವಿ. ಆಚೆ ಬಂದ ತಕ್ಷಣವೇ MBA ಡಿಪಾರ್ಟ್ಮೆಂಟ್ ಅವರು ನಾಳೆ ಫುಡ್ ಫೆಸ್ಟಿವಲ್ ಅವ್ರವ್ರ ಡಿಪಾರ್ಟ್ಮೆಂಟಿಗೆ ಏನು ಅಸೈನ್ ಮಾಡಿದ್ದಾರೆ ಆ ವರ್ಕ್ಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ಆಚೆ ಬರ್ತಿದ್ದಂಗೆ ಆ್ಯಕ್ಚುಲಿ ನಾಳೆ 2ನೇ ತಾರೀಕಿಗೆ ಯೂನಿವರ್ಸಿಟಿಗೆ ಎಷ್ಟು ವರ್ಷ ಆಗುತ್ತೆ, 38 ವರ್ಷ ಆಗುತ್ತೆ. ಎಲ್ಲ ಸೆಲೆಬ್ರೇಷನ್ಸ್ ಇದೆ. ಸೊ ಅದಕ್ಕೆ ಎಲ್ಲ ಕಡೆ ಲೈಟ್ ಹಾಕಿದ್ರು. ಅದು ಮುಗಿಸ್ಕೊಂಡು ನಾನು ಆಚೆ ಬಂದು ಗೋಲ್ಗಪ್ಪ ತಿನ್ಕೊಂಡು ಮತ್ತೆ ನಾನು ಮನೆಗೆ ಬಂದು ಮನೇಲಿ ಇದ್ದಿದ್ದನ್ನೇ ತಿನ್ಕೊಂಡು ಒಂದು ಲೆಮನ್ ಟೀ ಕುಡ್ಕೊಂಡು ನಾನು ಮಲಗಿದ್ದಾಯಿತು. ಇನ್ ಬಿಟ್ವೀನ್ ದಟ್ ಟೈಮ್ ಐ ಡಿಡ್ ಮೈ ಸಮ್ ವರ್ಕ್.
ಚೆನ್ನಾಗಿತ್ತು. ಇವತ್ತಿನ ದಿನ ಮಾತ್ರ ತುಂಬ ಚೆನ್ನಾಗಿತ್ತು. ಐ ಫರ್ಗಟ್ ನಾನು ಏನಾಗಿತ್ತು ಅಂದರೆ ವಿಡಿಯೋ ಅಪ್ಲೋಡ್ ಮಾಡೋದು ಮರ್ತೋಯ್ತು. ಸೊ ಗೈಸ್, ಮತ್ತೊಂದು ಸಲ ಕೇಳ್ತಾ ಇದ್ದೀನಿ, ಯಾರ್ಯಾರು ವಿಡಿಯೋ ನೋಡ್ತೀರಾ ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗತ್ತೆ. ಆ್ಯಂಡ್ ನಿಮ್ಮ ಆಶೀರ್ವಾದ ನನಗೆ ಬೇಕೇ ಬೇಕು. ಎಲ್ರಿಗೂ ಲವ್ ಯು ಆಲ್, ಟೇಕ್ ಕೇರ್, ಗುಡ್ ನೈಟ್, ಬಾಯ್.